ಯಾಕಂದರೆ ಅಪ್ಪಾಜಿ ಮೇಲೆ ಒಂದು ಫಾಲ್ಸ್ ನರೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಪೋಸ್ಕೋ ಕೇಸ್ ಅಂತ ಅನ್ನೆಸೆಸರಿ ಕ್ರಿಯೇಟ್ ಮಾಡ್ಯಾರ. ಅದಕ್ಕೊಂದು ರೀತಿ ಇರುತ್ತೆ, ಅದು ಕೇಸ್ ಏನು ಎಂತ ಯಾವಾಗ ಮಾಡ್ತಾರಂತ ಅದು ಸ್ವಲ್ಪ ಕೂಡ ತಿಳ್ಕೊಂಡಿಲ್ಲ. ನೀವು ಇಷ್ಟೊಂದು ಕೇಸ್ ಮಾಡ್ತಾ ಇದ್ದೀರಾ, ದೇಶನಾಗ ಡೈಲಿ ಸಣ್ಣ ಹುಡುಗರು ಕೂಡ ರೇಪ್ ಆಗೋಕುಂತೈತಿ. ಅವಾಗ ಯಾಕೆ ಕಂಟೆಂಟ್ ಕ್ರಿಯೇಟರ್ ಚಾನಲ್ಸ್ ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇಲ್ಲ? ಇದು ಒಂದು ಟಾಪಿಕ್, ಇಷ್ಟು ಸಿಲ್ಲಿ ಟಾಪಿಕ್ ಐತಿ. ಅವರು ಒಂದು ಸಣ್ಣ ಮಕ್ಕಳು ಕೂಡ ಆಡ್ತಾ ಇದ್ದಾರೆ. ಆ ಆಟ ತಗೊಂಡು ಇಷ್ಟೊಂದು ಕ್ರಿಯೇಟ್ ಮಾಡಿ ಇವತ್ತು ನಮಗೆ ಪ್ರೊಟೆಸ್ಟ್ ಸಲುವಾಗಿ ಬರ್ಬೇಕಂತ ಕುಂತೈತಿ ಮಹಾರಾಷ್ಟ್ರಲ್ಲಿ ಸಹ. ದಟ್ ವಾಸ್ ರಿಯಲಿ ಲೈಕ್ ಕರ್ನಾಟಕ ನೋಡಿದ್ರೆ ಹಿಂಗೆ ಅನಿಸ್ತೈತಿ. ದಟ್ ವಾಸ್ ರಿಯಲಿ ಬ್ಯಾಡ್. ನೀವು ಏನು ಹೋರಾಟ ಇದು ನಾವು ಹೋರಾಟ ಮಾಡಕ್ ಕುಂತೀವಿ, ಇದಕ್ಕೆ ಇವತ್ತು ನ್ಯಾಯ ಸಿಗಲೇಬೇಕು ಅಂತ ನಾವು ಇಲ್ಲಿ ಮಹಾರಾಷ್ಟ್ರಕ್ಕೆ ನಿನ್ನೆ ಬಂದೀವಿ. ನಾವು ಮಹಾರಾಷ್ಟ್ರಲ್ಲಿ ಬಂದೀವಿ, ಪುಣೆ. ನನ್ನ ಹೋಲ್ ಫ್ಯಾಮಿಲಿ ಬಂದೈತಿ. ಮಹಾರಾಷ್ಟ್ರಲ್ಲಿ ಸಿನ್ನ ತುಂಬ 25 4 ವೀಲರ್ಸ್ ಎಲ್ಲರೂ ಕೂಡ ಬಂದಾರ. ಅನೇ ನಾವು ಅಪ್ಪನು ಎಕ್ಸಾಕ್ಟ್ಲಿ ನಾವು ಭಕ್ತರು ಅವ್ರಿಗೆ ಬಿಫೋರ್ 5 to 10 years ನಾವು ಇಲ್ಲಿ ಬರ್ತೀವಿ. ಅವ್ರ ಡ್ಯಾಡಿ ಕೂಡ ನಾವು ಫಸ್ಟ್ ಇಳಿಸ ಕೂನ ಇದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿ ಜಸ್ಟಿಸ್ ಬೇಡಕ್ಕೆ ಬಂದೀವಿ. ಇದು ತುಂಬಾನೇ ಸಿಲ್ಲಿ ನಮ್ಗೆ ಟಾಪಿಕ್ ಅನ್ಸಿತ್ತು. ಯಾಕಂದ್ರೆ ಇಷ್ಟೊಂದು ದೇಶನಾಗ ನೀವು ರೇಪಸ್ ನೋಡಕ್ ಕುಂತೀರಿ, ಸಣ್ಣ ಸಣ್ಣ ಮಕ್ಕಳು ಕೂಡ. ಅವಾಗ ಯಾಕೆ ಎಷ್ಟೊಂದು ಜನ ಮಾತಾಡಲ್ಲ? ಎಲ್ಲಿರ್ತಾರೆ ಕಂಟೆಂಟ್ ಕ್ರಿಯೇಟರ್? ಒಂದು ಕಂಟೆಂಟ್ ತಗೊಂಡು ಇಷ್ಟೊಂದು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡೋದು ಏನೂ ಇದ್ದಿದ್ದಿಲ್ಲ. ಒಂದು ದೇವ್ರ ಮನುಷ್ಯ ಅಂತ ನಾವು ನಂಬಿವಲ್ಲ, ಆ ದೇವ್ರಿಗೆ ಇವತ್ತು ನ್ಯಾಯ ಸಿಗಲೇಬೇಕು. ಅವ್ರೇನು ಫರಾರಿ ನೀವು ಅಂದಿರಲ್ಲ, ಅವ್ರು ಕೂತಾಗಿ ಹೆಸರು ಕೊಟ್ಕಂದ್ರೆ ಹಂಗೆ ಏನೂ ಇಲ್ಲ. ಅವ್ರಿಗೆ ನಾವು ಹೆಸರು ಕೊಟ್ಟಿವಿ, ಅವ್ರು ನಮ್ಮ ಸಲಕ್ಕೆ ದೇವ್ರೆ. ಅಂಟಿಲ್ ದಿ ಆರ್ ಅವ್ರು ನಮ್ಮ ಸಲಕ್ಕೆ ದೇವ್ರೇ ಇರ್ತಾರೆ. ಸೊ ವಿ ವಾಂಟ್ ಜಸ್ಟಿಸ್. ಅನುಷಾ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.